ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಘುವರ್ಯ. ನಾನು ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಬಂದು, ಇನ್ಮುಂದೆ ಯಾರು ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು, ಸೌಜನ್ಯ ಕೇಸ್ ಸಾಲ್ವ್ ಆಗಬೇಕು, ಆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ದಯವಿಟ್ಟು ಯಾರು ಕೂಡ ಪ್ರೊಟೆಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಯಾರು ಕೂಡ ನ್ಯಾಯ ಕೇಳಕ್ಕೆ ಹೋಗ್ಬೇಡಿ, ಯಾರು ಕೂಡ ಧ್ವನಿ ಎತ್ತಕ್ಕೆ ಹೋಗ್ಬೇಡಿ, ಯಾರು ವಿಡಿಯೋ ಮಾಡಕ್ಕೆ ಹೋಗ್ಬೇಡಿ. ಏನು ಗುರು, ಇಷ್ಟು ದಿನ ಅವರ ಪರವಾಗಿ ಮಾತಾಡ್ತಾ ಇದ್ದವನು ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಅಲ್ವಾ? ತುಂಬಾ ಬೇಜಾರಾಗುತ್ತೆ ನನಗೆ. ಯಾಕೆ ಅಂತಂದರೆ, ಒಂದೆರಡು ವಿಡಿಯೋಗಳನ್ನ ನೋಡಿದೆ. ಆ ವಿಡಿಯೋಗಳಲ್ಲಿ ಯಾವ ರೀತಿ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆ ಹೆಣ್ಮಕ್ಳಿಗೆ ಕಷ್ಟ ಆಗಿದೆ, ಪ್ರಾಬ್ಲಮ್ ಆಗಿದೆ, ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತಂದಾಗ, ಅದರಲ್ಲೂ ಈ ಥರದೊಂದು ಇನ್ಸಿಡೆಂಟ್, ಒಂದು ಕೊಲೆ ಪ್ರಯತ್ನ, ಒಂದು ರೇಪ್ ಆಗಿರೋದು, ರೇಪ್ ಮಾಡಿ ಕೊಲೆ ಮಾಡಿ ಸಾಯಿಸಿರ್ತಕ್ಕಂಥ ಒಂದು ವಿಷಯ, ಅದು ನಮ್ಮ ಮನೆ ಮಕ್ಕಳಿಗಾಗಿದೆ ಅಂತ ಬಂದಾಗ ಯಾವ ಕುಟುಂಬ ತಾನೇ ಸುಮ್ಮನೆ ಇರುತ್ತೆ? ಪ್ರತಿಯೊಂದು ಕುಟುಂಬ ಬೀದಿಗಿಳಿದು ಕೇಸ್ ಹಾಕ್ಬಿಟ್ಟು ಹೋರಾಟ ಮಾಡುತ್ತೆ. ಸೊ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಆ ಒಂದು ಇನ್ಸಿಡೆಂಟ್ನ ನೋಡಿ ಯಾರಿಗೆ ಕರುಳು ಚುರುಕನ್ನುತ್ತೋ ಅವರು ಗ್ಯಾರಂಟಿ ಸಹಕರಿಸ್ತಾರೆ, ಅವರ ಬೆನ್ನೆಲುಬಾಗಿ ನಿಂತ್ಕೋತಾರೆ, ಅವರ ಜೊತೆ ನಿಂತ್ಕೋತಾರೆ, ನಾವಿದ್ದೀವಿ ಅಂತ ಧೈರ್ಯ ಕೊಡ್ತಾರೆ, ನಿಂತ್ಕೋತಾರೆ. ಬಟ್ ಇದ್ರ ಜೊತೆಗೆ ಸಾಥ್ ಕೊಡಬೇಕಾಗಿರೋದು ಯಾರು? ಮೇಯ್ನ್ ಪೊಲೀಸ್ನವರು. ನಮಗೆ ಒಂದು ಕಷ್ಟ ಆಗಿದೆ ಅಂತ ಬಂದಾಗ ನಮ್ಮ ತಲೆಗೆ ಬರೋದು ಫಸ್ಟ್ ಪೊಲೀಸ್ನವ್ರು ತಲೆಗೆ ಬರ್ತಾರೆ. ಅವ್ರು ಇದಾರ ಗುರು, ನಮಗೆ ಅವ್ರು ಇದಾರ ಅನ್ನೋ ಒಂದು ಧೈರ್ಯ. ನಡುರಾತ್ರಿಲಿ ನಾವು ಧೈರ್ಯವಾಗಿ ರೋಡಲ್ಲಿ ಓಡಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇರ್ತಾರೆ, ಪೊಲೀಸ್ ರೌಂಡ್ ಆಗ್ತಿರ್ತಾರೆ, ಅಫ್ಕೋರ್ಸ್ ಧೈರ್ಯ ಬರುತ್ತೆ. ನಮಗಷ್ಟೇ ಅಲ್ಲ, ಹೆಣ್ಮಕ್ಳುಗಳಿಗೂ ಅದೇ ಧೈರ್ಯ ಬರುತ್ತೆ. ಅದೇ ರೀತಿ ಯಾವುದೋ ಒಂದು ಭಾಗಕ್ಕೆ ಹೋಗ್ಬೇಕಾದ್ರೆ, ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ, ಅಥವಾ ನಮ್ಮ ಒಂದು ಯಾವುದೇ ಒಂದು ವಸ್ತು ಕಳ್ಕೊಂಡಾಗ, ಅಥವಾ ನಮ್ಮ ವ್ಯಕ್ತಿ ಮಿಸ್ ಆದಾಗ ನಮಗೆ ಬರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಬಂದು ಪೊಲೀಸ್ನವ್ರು ಇದ್ದಾರೆ, ನಮಗೆ ಧೈರ್ಯ ಇದೆ, ಅವ್ರು ನಮಗೇನೋ ಒಂದು ಸೊಲ್ಯೂಷನ್ ಕೊಡ್ತಾರೆ, ಅವರು ಈ ಒಂದು ಕೇಸನ್ನು ಸಾಲ್ವ್ ಮಾಡ್ತಾರೆ ಅಂತ ನಂಬ್ತಾರೆ. ಸೊ ಅದೇ ರೀತಿ ಪ್ರತಿಯೊಬ್ಬರು ಕೂಡ ನಂಬೋದು ಪೊಲೀಸ್ನ ದೇವ್ರ ಥರ ನಂಬ್ತಾರೆ. ಬಟ್ ಇವಾಗ ನಾನೊಂದು ವಿಡಿಯೋ ನೋಡಿದೆ. ಆ ಒಂದು ವಿಡಿಯೋದಲ್ಲಿ ಸೌಜನ್ಯ ಅವರ ತಾಯಿ, ತಂಗಿ ಮತ್ತು ತಮ್ಮ ಅವರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಆ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಟೈಮಲ್ಲಿ ಅದು ಯಾರು ಅಂತ ನನಗೂ ಕ್ಲಿಯರ್ ಕಟ್ ಆಗಿ ಗೊತ್ತಿಲ್ಲ. ಬಹುಶಃ ಆರೋಪಿಗೆ ಸಂಬಂಧಪಟ್ಟಂಥವ್ರು ಅಥವಾ ಸೌಜನ್ಯ ಅವರ ತಂದೆ ತಾಯಿ, ಅವರ ಕುಟುಂಬ ಏನಿದೆ, ಅವರ ವಿರುದ್ಧ ಅಲ್ಲಿ ಧ್ವನಿ ಎತ್ತಿದ್ರೋ ಏನೋ ಗೊತ್ತಿಲ್ಲ. ಬಟ್ ಆ ವಿಡಿಯೋದಲ್ಲಿ ಹೆಂಗಿದೆ ಅಂತಂದರೆ, ಆ ಒಂದು ವಿಡಿಯೋನ ನಾನು ಪ್ಲೇ ಮಾಡ್ತೀನಿ ನೋಡಿ. ನೋಡಿದ್ರಲ್ಲ ಆ ಒಂದು ವಿಡಿಯೋ ಯಾವ ರೀತಿ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ವ್ಯಕ್ತಿ ಅಷ್ಟು ಜನ ಪೊಲೀಸ್ನವ್ರು ಇದ್ರೂ ಕೂಡ, ಅಷ್ಟು ಜನ ಪೊಲೀಸ್ ತಡೀತಾ ಇದ್ರು ಕೂಡ, ಅಷ್ಟು ಜನ ಪೊಲೀಸ್ನವ್ರ ಎದುರುಗಡೆನೆ ಸೌಜನ್ಯ ಅವರ ತಮ್ಮ ಏನಿದ್ದಾರೆ ಅವ್ರಿಗೆ ಆವಾಜ್ ಆಗ್ತಾ ಇದ್ದಾರೆ. ಅದು ಯಾವ ರೇಂಜಿಗೆ ಆವಾಜ್ ಆಗ್ತಾ ಇದ್ದಾರೆ ಅಂದರೆ, ಯಾರು ನಮ್ಮನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ರೇಂಜಲ್ಲಿ ಆವಾಜ್ ಆಗ್ತಾ ಇದ್ದಾರೆ. ಸೊ ಇದನ್ನ ನೋಡಿದಾಗ ನನಗನ್ಸೋದು, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ, ಎಷ್ಟು ಚೆನ್ನಾಗಿದೆ ನಮ್ಮ ಕರ್ನಾಟಕ, ಎಷ್ಟು ಚೆನ್ನಾಗಿದೆ ನಮ್ಮ ಒಂದು ನಾವಿರ್ತಕ್ಕಂಥ ಒಂದು ಕಾನೂನು, ಎಷ್ಟು ಚೆನ್ನಾಗಿದೆ ನಮ್ಮ ರಾಜ್ಯ, ಹೆಂಗಿದೆ ನಮ್ಮ ರಾಜಕಾರಣಿಗಳು ಹೆಂಗಿದ್ದಾರೆ. ಈ ಥರದೊಂದಷ್ಟು ಇನ್ಸಿಡೆಂಟ್ಗಳು ನಡೆದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ಥರದ ಮಾತುಗಳಿಲ್ಲ. ಆದರೆ ಈ ಒಂದು ವಿಷಯದ ಬಗ್ಗೆ ಮಾತಾಡಿದಂಥವ್ರೆಲ್ಲರೂ ಕೂಡ ಜೈಲಿಗೆ ಹೋಗ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಮಾತಾಡಿದವರೆಲ್ಲ ಜೈಲಿಗೆ ಹೋಗ್ತಾ ಇದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ ಯಾರೇ ಮಾತಾಡಿದ್ರು ಜೈಲಿಗೆ ಹೋಗ್ತಾರೆ, ಕೇಸ್ ಹಾಕ್ತಾರೆ, ಚಾನಲ್ ಅದು ಇದು ಅಂತಂದೇಳಿ. ಸೊ ಆ ಚಾನಲ್ಗಳನ್ನೆಲ್ಲ ಇದು ಮಾಡ್ತಾರೆ. ಏನಕ್ಕೆ? ನನಗೊಂದು ಅರ್ಥ ಆಗ್ತಾ ಇರೋದು ಏನು ಅಂತಂದರೆ, ನಿಮ್ಮ ದರ್ಪ ಏನಿದೆ ಅದನ್ನು ಅವ್ರ ಮುಂದೆ ತೋರಿಸ್ಬೇಕು ತಾನೆ. ಕೊಲೆ ಮಾಡಿದವ್ರು ಯಾರು, ಮಾಡಿಸ್ದವ್ರು ಯಾರು, ನ್ಯಾಯ ಕೇಳ್ತದೆ, ಆ ಒಂದು ಕುಟುಂಬ ನ್ಯಾಯ ಕೇಳ್ತಾ ಇದೆ. ಸೊ ನೀವುಗಳು ನಿಮ್ಮ ಪವರ್ ಇದ್ದರೆ, ನಿಮ್ಮ ಪವರ್ ಏನಿದೆ ಅದನ್ನು ಸರಿಯಾದ ರೀತಿಲಿ ಆ ಒಂದು ಪವರನ್ನು ಯೂಸ್ ಮಾಡಿಕೊಂಡು ಆ ಹೆಣ್ಮಗುಗೆ ನ್ಯಾಯ ಕೊಡಿಸಿ. ನಾನು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಇಲಾಖೆಗಳಿಗೆ ಕೇಳೋದಷ್ಟೇ. ಆ ಒಂದು ವಿಡಿಯೋ ನೋಡಿದ್ರಲ್ಲ, ಆ ಒಂದು ವಿಡಿಯೋದಲ್ಲಿ ಅಷ್ಟು ಜನ ಪೊಲೀಸ್ನವ್ರು ಇದ್ದರು, ಆ ವ್ಯಕ್ತಿ ಅಷ್ಟು ರಾಜಾರೋಷವಾಗಿ ಆವಾಜ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಬೆರಳು ತೋರಿಸಿ ವಾರ್ನ್ ಮಾಡ್ತಾ ಇದ್ದಾರೆ ಅಂತಂದರೆ ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಅವ್ರು ಏನು ಮಾಡ್ತಾ ಇದ್ರು? ಅಟ್ಲೀಸ್ಟ್ ಸೌಜನ್ಯ ಅವರ ಕುಟುಂಬ ಏನು ಮಾಡ್ತಾ ಇತ್ತು? ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ. ಅದು ಏನೋ ಎಲ್ಲೋ ಬಾವಿಗೆ ಬಿದ್ದುಬಿಟ್ಟು ಯಾವುದೋ ಒಂದು ಕಡೆ ಸೂಸೈಡ್ ಮಾಡ್ಕೊಂಡ ಅಲ್ಲ,
ಭೀಕರವಾಗಿ ಕೊಲೆ ಮಾಡಿದ್ದಾರೆ, ರೇಪ್ ಮಾಡಿಬಿಟ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋದಕ್ಕೂ ನಾಚಿಕೆ ಆಗುತ್ತೆ, ಹೇಳೋದಕ್ಕೂ ಅಸಹ್ಯ ಆಗುತ್ತೆ. ಅಷ್ಟೊಂದು ವಿಕೃತವಾಗಿ ಅವ್ರನ್ನ ಕೊಂದಿದ್ದಾರೆ. ಸೊ ಅದಕ್ಕೆ ಅವ್ರು ನ್ಯಾಯ ಕೇಳ್ತಾ ಇದ್ದಾರೆ, ತಪ್ಪೇನಿದೆ? ಸೊ ಆ ರೀತಿ ನ್ಯಾಯ ಕೇಳ್ತಿದ್ದಂಥ ಸಮಯದಲ್ಲಿ ಇವ್ರು ಯಾರು ಹೋಗ್ಬಿಟ್ಟು ಅದನ್ನು ಅಪೋಸ್ ಮಾಡೋದಕ್ಕೆ, ಆ ವ್ಯಕ್ತಿ ಅವರ ತಮ್ಮನಿಗೆ ಆವಾಜ್ ಹಾಕೋದಕ್ಕೆ, ಅದು ಅಷ್ಟು ಜನ ಪೊಲೀಸ್ನವ್ರ ಎದುರುಗಡೆ ಆವಾಜ್ ಹಾಕೋದಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ? ಅಂದರೆ ಪವರ್ ಇದ್ದರೆ, ದುಡ್ಡಿದ್ರೆ, ದರ್ಪ ಇದ್ರೆ ಎಲ್ಲ ಮುಗ್ದೋಯ್ತಾ ಹಂಗಾದ್ರೆ? ಅಂದರೆ ಕಾನೂನು ಅನ್ನೋದು ಬರೀ ದುಡ್ಡಿರೋರಿಗೆ ಮಾತ್ರ. ದುಡ್ಡಿಲ್ಲದೆ ಇರೋರು, ಬಡವ್ರ ಮನೆ ಮಕ್ಕಳು, ಸೌಜನ್ಯ ಕುಟುಂಬ, ಇವ್ರು ಯಾರಿಗೂ ಕೂಡ ಕಾನೂನು ಅವಶ್ಯಕತೆ ಇಲ್ಲ, ಇವರಿಗೆ ಕಾನೂನು ಅಪ್ಲೈ ಆಗಲ್ಲ. ಅಂದರೆ ಹಿಂದೆ ಸಂವಿಧಾನ, ಕಾನೂನುಗಳು, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇವನ್ನೆಲ್ಲ ಮಾಡಿರೋದು ಯಾರಿಗೆ ಅಂದರೆ ದುಡ್ಡಿರೋರಿಗೆ, ಪವರ್ ಇರೋರಿಗೆ, ಶ್ರೀಮಂತರಿಗೆ, ಇವ್ರಿಗೆ ಅಷ್ಟೇನಾ? ಹಾಗಾದರೆ ನನಗೆ ಅರ್ಥ ಆಗಲಿಲ್ಲ. ಈ ಒಂದು ವಿಡಿಯೋ ನೋಡಿ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದೆ. ನಿಮಗೆಲ್ಲ ಏನು ಅನಿಸುತ್ತೆ ಈ ಒಂದು ವಿಷಯದ ಬಗ್ಗೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಟು ಬಿ ಫ್ರಾಂಕ್ ನನಗಂತೂ ತುಂಬಾ ಬೇಜಾರಾಗೋಯ್ತು. ನಾವುಗಳೆಲ್ಲ ಕಷ್ಟಪಡ್ತಾ ಇರೋದು, ನಾವುಗಳೆಲ್ಲ ವಿಡಿಯೋ ಮೂಲಕ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ಕೊತಾ ಇರೋದು ಬರೀ ಇದರಲ್ಲಿ ಹೊಳೆಯಲ್ಲಿ ಹುಣ್ಸೆಣ್ಣು ಕಿವುಚಿದಾಗ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅಲ್ಲಿ ನಡೆದಂಥ ಕೃತ್ಯ ನೋಡಿದ ಮೇಲೆ, ಅಲ್ಲಿ ಕಣ್ಣೆದುರುಗಡೆ ನಡೆದಂಥ ಆ ಒಂದು ಇನ್ಸಿಡೆಂಟ್ನೇ ತಡೆಯೋಕ್ಕಾಗ್ದಿರೋ ಪೊಲೀಸ್ನವರು, ಆ ವ್ಯಕ್ತಿ ನ್ಯಾಯ ಕೇಳೋಕ್ಕೆ ಅಂತ ಹೋಗಿರೋ ಕುಟುಂಬಕ್ಕೆ ಆವಾಜ್ ಆಗ್ತಾಯಿದ್ರು, ಓಪನ್ ಆಗಿ ಆವಾಜ್ ಆಗ್ತಾಯಿದ್ರು ಕೂಡ, ವಾರ್ನ್ ಮಾಡ್ತಾಯಿದ್ರು ಕೂಡ, ಎದುರುಗಡೆ ಇದ್ದ ಪೊಲೀಸ್ನವರೇ ಅವ್ರನ್ನೇನು ಮಾಡ್ತಾ ಇಲ್ಲ. ಟು ಬಿ ಫ್ರಾಂಕ್ ನನಗೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ಅವರು ನ್ಯಾಯ ಕೇಳೋದಕ್ಕೆ ಅಂತ ನ್ಯಾಯದ ಪರವಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥ ಸೌಜನ್ಯ ಅವರ ಕುಟುಂಬಕ್ಕೆ ಆ ರೀತಿ ವಾರ್ನ್ ಮಾಡೋ ಅವಶ್ಯಕತೆ ಏನಿದೆ? ಆ ಹಕ್ಕು ಯಾರು ಕೊಟ್ಟಿದ್ದು ಅವ್ರಿಗೆ? ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಸ್ವಾಮಿ. ಅವ್ರ ಮನೆ ಹೆಣ್ಮಕ್ಳನ್ನ ಕಳ್ಕೊಂಡಿದ್ದಾರೆ, ಯಾರಿಗೆ ಬರಲ್ಲ? ಅದೇ ರೀತಿ ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ, ಆ ಜಾಗದಲ್ಲಿ ಒಂದು ರಾಜಕಾರಣಿ ಮಗಳಿದ್ದಿದ್ರು ಕೂಡ ಈ ಕೇಸ್ ಇವತ್ತು ಎಲ್ಲಿಗೆ ಹೋಗ್ತಾ ಇತ್ತು, ಎಷ್ಟರ ಮಟ್ಟಿಗೆ ಧ್ವನಿ ಎತ್ತುತ್ತಾ ಇತ್ತು. ಯಾಕೆ ಬಡವ್ರ ಮಕ್ಕಳು ಅಂತಂದರೆ ಒಬ್ಬರು ಕೂಡ ಹೋಗಲ್ವಾ? ಈ ಥರದೊಂದು ಇನ್ಸಿಡೆಂಟ್ ನಡೆದ್ಮೇಲೆ ಯಾವ ರಾಜಕಾರಣಿ ಸೌಜನ್ಯ ಅವರ ಕುಟುಂಬದ ಹತ್ರ ಹೋಗಿದ್ದಾರೆ? ಇವಾಗ ಅಟ್ಲೀಸ್ಟ್ ಬೇಡ, ಹಿಂದೆ ಬೇಡ, ಇವಾಗ 16 ವರ್ಷಗಳಾಗೋಯ್ತು. ಈಗ ಲಾಸ್ಟ್ 3 ಡೇಸಿಂದ ಈ ಒಂದು ವಿಷಯ ಇಷ್ಟೊಂದು ವೈರಲ್ ಆಗ್ತಾ ಇದೆ, ಇಷ್ಟೊಂದು ಹೆಸರು ಮಾಡ್ತಾ ಇದೆ, ಇಷ್ಟೊಂದು ಟ್ರೆಂಡ್ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಯಾವೊಬ್ಬ ರಾಜಕಾರಣಿ ಹೋಗ್ತಾ ಇದ್ದಾರೆ, ಯಾವೊಬ್ಬರು ಸೆಲೆಬ್ರಿಟೀಸ್ ಹೋಗ್ತಾ ಇದ್ದಾರೆ, ಯಾರು ಹೋಗಿ ಆ ಕುಟುಂಬದ ಹತ್ರ ಮಾತಾಡ್ತಾ ಇದ್ದಾರೆ, ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ? ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ನನಗೆ ಅರ್ಥ ಆಗದೆ ಇರೋದು ಇದೇನೆ. ಅಂದರೆ ನಾವಿದ್ದೀವಿ, ಕನ್ನಡದ ಪರ ಇದ್ದೀವಿ, ಅದು ಇದು ಅಂತಂದೇಳಿ ಮಾತಾಡ್ತಿದ್ದವರೆಲ್ಲ ಎಲ್ಲಿ ಹೋಗಿದ್ದೀರಾ, ಎಲ್ಲಿ ಬಚ್ಚಿಕೊಂಡಿದ್ದೀರಾ? ಬನ್ನಿ, ಈ ಒಂದು ವಿಷಯದ ಬಗ್ಗೆ ಮಾತಾಡಿ. ಯಾರೋ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಮಾತಾಡಬೇಕು, ಅಥವಾ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಯೂಟ್ಯೂಬರ್ಸ್ ಮಾತಾಡಬೇಕು, ಆ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಿದ್ದಂಥ ವ್ಯಕ್ತಿಗಳೇ ಮಾತಾಡ್ಬಿಟ್ಟು ಕೊನೆಗೆ ಅವ್ರು ಗುಮ್ಮಿಸ್ಕೊಂಡು ಅವ್ರು ಜೈಲಿಗೆ ಹೋಗಬೇಕು, ಒಂದು ವಾರ ಜೈಲಲ್ಲಿ ಇದ್ಬಿಟ್ಟು ಬಂದು ನಮ್ಗೆ ಯಾಕೆ ಗುರು ಅಂತ ಕೈ ಮುಗಿದ್ಬಿಟ್ಟು ಅವರು ಒಂದು ಕ್ಷಮೆ ಕೇಳ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಮನೇಲಿ ಬೆಡ್ಶೀಟ್ ಉಡ್ಸ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಅಲ್ವಾ? ಸೊ ಹಾಗಾದ್ರೆ ಈ ರೀತಿ ಮಾಡೋದ್ರಿಂದ ನ್ಯಾಯ ಅನ್ನೋದು ಎಲ್ಲಿದೆ? ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಯಾವಾಗ ಸಿಗುತ್ತೆ ರೀ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದು ಯಾವುದೋ ಒಂದು ಇದರಲ್ಲಿ ಡೆಲ್ಲಿ ಕೇಸನ್ನ ಮುಚ್ಚಾಕಿದ್ರಲ್ಲ, ಸೊ ಆ ಟೈಮಲ್ಲೂ ಯಾರೂ ಮಾತಾಡ್ತಿಲ್ಲ. ಈಗ ನಮ್ಮ ನಾಡಲ್ಲಿ ಈ ಒಂದು ಕೇಸ್ ನಡೆದ್ಬಿಟ್ಟು ಹತ್ತತ್ರ 13 ವರ್ಷಗಳಾಗೋಯ್ತು. ಅಟ್ಲೀಸ್ಟ್ ನೀವು ನಿಮ್ಮ ಟೈಮ್ ಪಾಸ್ಗಾದರೂ ಕೂಡ ದೊಡ್ಡ ವ್ಯಕ್ತಿಗಳು ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆರಾಮಾಗಿ ಹೋಗ್ತೀರಾ, ದೊಡ್ಡ ಸೆಲೆಬ್ರಿಟಿ ಫಂಕ್ಷನ್ಸ್ಗಳಿಗೆ ಹೋಗಿ ಮೊಂಬತ್ತಿ ಹಚ್ಬಿಟ್ಟು, ಮೇಣದ ಬತ್ತಿ ಹಚ್ಬಿಟ್ಟು, ಆರಾಮಾಗಿ ಇನಾಗ್ರೇಷನ್ ಫಂಕ್ಷನ್ ಮಾಡ್ಕೊಂಡು ಹಲ್ಕಿಸ್ಕೊಂಡು ನಕ್ಕೊಂಡು ಆರಾಮಾಗಿ ಬರ್ತೀರಾ. ಈ ಒಂದು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಒಬ್ಬರೂ ಇಲ್ವಾ? ದೊಡ್ಡ ವ್ಯಕ್ತಿಗಳಂತ ಒಬ್ಬರೂ ಇಲ್ವಾ? ನಿಜವಾಗ್ಲೂ ಒಬ್ಬ ಸಮೀರ್ ಅವರು ನಿಮ್ಮೆಲ್ಲರಿಗಿಂತ ಬೆಟ್ರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ. ಹಾಗೆ ಕೊನೆಯದಾಗಿ ನಾನು ಕೇಳೋದು ಎಲ್ಲ ಯೂಟ್ಯೂಬರ್ಸ್ಗಳಿಗೆ, ಹೊಸ್ದಾಗಿ ವಿಡಿಯೋ ಮಾಡೋವಂಥವ್ರಿಗೆಲ್ಲ ಹೇಳೋದೇನಪ್ಪ ಅಂತಂದರೆ, ದಯವಿಟ್ಟು ನೀವು ಯಾರು ಕೂಡ ವಿಡಿಯೋಗಳ ಮೂಲಕ ನ್ಯಾಯ ಕೇಳಕ್ಕೆ ಹೋಗ್ಬೇಡಿ. ಸಾಕಷ್ಟು ಜನಕ್ಕೆ ಕೇಸ್ ಆಗ್ತಾ ಇದ್ದಾರೆ. ಯಾವ ಟೈಮಲ್ಲಿ ಯಾವ ಯೂಟ್ಯೂಬರ್ಗೆ, ಯಾವ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ ಯಾರ ಮೇಲೆ ಕೇಸ್ ಆಗುತ್ತಂತ ಗೊತ್ತಿಲ್ಲ. ಯಾಕಂದರೆ ಈ ಒಂದು ವಿಷಯ ಹೆಂಗಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಇದು ಯಾವುದೇ ಬೇರೆ ಕಂಟ್ರಿಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಈ ರೀತಿ ನಡೆಯಲ್ಲ. ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಇದು ನಡೆಯುತ್ತೆ. ಯಾಕೆ ಅಂತಂದರೆ, ಇಲ್ಲಿ ರೇಪ್ ಆದವ್ರಿಗೆ, ರೇಪ್ ಮಾಡಿದವ್ರಿಗೆ ಶಿಕ್ಷೆ ಆಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ರೇಪ್ ಮಾಡಿದವ್ರಿಗೆ ಶಿಕ್ಷೆ ಆಗಲ್ಲ. ರೇಪ್ ಆಯಿತು, ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಮಾತಾಡ್ತಾರಲ್ವ, ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ಅದಕ್ಕೆ ಮೇರಾ ಭಾರತ್ ನಮ್ಮ ಕರ್ನಾಟಕ ಗ್ರೇಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಖುಷಿ ಆಯಿತು ಈ ಒಂದು ವಿಡಿಯೋ ನೋಡಿ. ಅದಕ್ಕೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಅಲರ್ಟ್ ಆಗಿರಪ್ಪ. ನೀವುಗಳು ಕೂಡ ನಿಮ್ಮ ಮನೇಲಿ ಕೂಡ ನಿಮ್ಮ ಕುಟುಂಬಕ್ಕೆ ನೀವುಗಳೇ ಒಬ್ಬೊಬ್ರು ಮಕ್ಕಳಾಗಿರ್ತೀರ. ನೀವುಗಳು ಏನಕ್ಕೆ ಸಿಗಾಕೊಂಡು ಇದು ಮಾಡ್ಕೊತೀರಾ?
ತುಂಬ ದೊಡ್ಡ ದೊಡ್ಡ ತಲೆಗಳಿದೆ ಇದರಲ್ಲಿ. ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ, ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಅಲರ್ಟ್ ಆಗಿರಿ, ಹುಷಾರಾಗಿರಿ ಅಷ್ಟೇ. ನಾನು ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೇ ಕೂಡ ಆ ಒಂದು ವಿಷಯದ ಬಗ್ಗೆ ಡೈರೆಕ್ಟಾಗಿ ಹೆಸರುಗಳನ್ನ ಯೂಸ್ ಮಾಡಿ ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ದಯವಿಟ್ಟು ಬುದ್ಧಿ ಹೇಳಿ ನೀಟಾಗಿ. ಯಾಕಂದರೆ ಸಾಕಷ್ಟು ಜನಕ್ಕೆ ಕೇಸ್ ಹಾಕಿದ್ದಾರೆ ಆ ರೀತಿ ಮಾತಾಡೋದಕ್ಕೆ. ದಯವಿಟ್ಟು ಹಾಗೆ ಇವಾಗಲೂ ಕೂಡ ನಾನು ವಿಧಿ ಇಲ್ಲದೆ ನನ್ನ ಮನಸ್ಸಾಕ್ಷಿ ಇವಾಗಲೂ ಕೂಡ ಕೇಳ್ಕೊತಾ ಇರೋದೇನಪ್ಪ ಅಂತಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ದೇವರು ಇದ್ದಾನೆ, ಮಂಜುನಾಥ ಸ್ವಾಮಿ ಕಣ್ಣು ಮುಚ್ಕೊಂಡಿರ್ಬೋದು, ಆದರೆ ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ. ಗ್ಯಾರಂಟಿ ಸೌಜನ್ಯ ಕೇಸಲ್ಲಿ ಯಾವುದೋ ಒಂದು ತಿರುವು ಪಡ್ಕೊಳ್ಳುತ್ತೆ. ಗ್ಯಾರಂಟಿ ಆ ತಾಯಿಗೆ ನ್ಯಾಯ ಸಿಗುತ್ತೆ, ಆ ಹೆಣ್ಮಗುಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.